ಎಲ್ರಿಗೂ ನಮಸ್ತೆ. ನಾನು ನವೀನ. ಸೊಕ್ಕೆ ಗ್ರಾಮಸ್ಥರಿಗೆ ಈ ವಿಷಯ ನೋಡಿ, ಇಲ್ಲಿಂದು ಸೋಲಾರ್ ಲೈಟ್ ಇದೆ. ಇದು ವೀರಾಪುರ ಹೊಸೂರು. ಇಲ್ಲಿ ಒಂದು ಸೋಲಾರ್ ಲೈಟ್ ಇದೆ ನೋಡ್ರಿ, ಪ್ಯಾನಲ್ಲು, ಪೋಲು, ಸ್ಟ್ರಕ್ಚರು ಮತ್ತು ಆ ಥರದೊಂದು ಲೈಟು. ಇದಿಷ್ಟಕ್ಕೆ ಹತ್ತತ್ರ 30,000 ರೂಪಾಯಿಂದು ರೇಟು ಅಂತ ಹೇಳಿದ್ದಾರೆ. ಇದು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಗ್ರಾಮಸ್ಥರು ಹುಡುಗರು ನೋಡೋಕೆ ಬಂದಿದ್ದೀವಿ ಇದನ್ನು. ಈ ಕಾಂಟ್ರಾಕ್ಟ್ರು ಮಾಡಿದಾರಲ್ಲ, ಈಗ ನಮ್ಮಲ್ಲಿ ಏನಾಯಿತು ಅಂದರೆ 22ನೇ ಸಾಲಲ್ಲಿ 2022ನೇ ಸಾಲಲ್ಲಿ 4.5 ಲಕ್ಷ ನವೀಕರಿಸಬಹುದಾದ ಇಂಧನ ಮೂಲ ಅಂತ ಏನಿದೆ ಅದಕ್ಕೆ ಇಡಬೇಕು ಅಂತೇಳಿ ಅಮೃತ ಗ್ರಾಮ ಪಂಚಾಯತಿಗೆ ಇಟ್ಟಿದ್ರು. ಅದರ ದುಡ್ಡೇನಿತ್ತು, ಆ ದುಡ್ಡಿನಲ್ಲಿ ಸೋಲಾರ್ ಖರೀದಿ ಮಾಡಬೇಕು ಅಂತಿತ್ತು 22ನೇ ಇಸ್ವಿಯಲ್ಲಿ. ಅದಾಗಿರಲಿಲ್ಲ. ಅದಕ್ಕೆ ಈಗ ಆ ಕೆಲಸ ಮಾಡೋದಕ್ಕೆ ಅಂತ ಬಂದಾಗ ಇಲ್ಲಿ ಒಬ್ಬರು ಕಾಂಟ್ರಾಕ್ಟ್ರು ಅದೇನು ಬಂದಿರುತ್ತೆ ಅವರು ನೋಡಿ, ಈ ಥರ ಈ ಪಕ್ಕದೂರಲ್ಲಿ ಮಾಡಿದ್ದೀವಿ, ಅದು ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ಇದಕ್ಕೆ 30,000. ಈಗ ಇದರಲ್ಲಿ ಏನಾಯ್ತು ಅಂದರೆ, ಕಾರಣಘಟ್ಟ, ಕರಡಿಪುರ, ರಂಗಾಪುರ, ಕಲ್ಚಿಟಳ್ಳಿ ಅಲ್ಲಿಗೆಲ್ಲ ಸೇರಿ ಅವರು ಪೂರ್ತಿ ನಮ್ಮೂರಿಗೆ ಅಂತ ಹೇಳಿದರು. ಇಲ್ಲಪ್ಪ, ಹಿಂಗೆ ನಮ್ಮೂರಿಗೂ ಬೇಕು ದೊಡ್ಡೂರು ಅಂತ ಹೇಳಿದಾಗ ನಿಮಗೆ 1 ಲಕ್ಷ ಹೇಳಿದರು, ಅವರು 3 ಲಕ್ಷ ಅಂತ ಹೇಳಿದರು. ಅಂದರೆ 3 ಲಕ್ಷ, ನಮಗೆ 1.5 ಲಕ್ಷ. ಅದರಲ್ಲಿ ಅವರು ಈ ಥರದವು 12ನ 30,000ದಂಗೆ 12 ಪೀಸ್ ಈ ಥರ ಬೇಕು ಅಂತ ಅವ್ರು ಒಪ್ಕೊಂಡಿದ್ದಾರೆ, ಅವರ ಊರಿನ ಸದಸ್ಯರು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಥರ ಪೋಲು ಮತ್ತು ಇದಕ್ಕೆ ಬಂಡವಾಳ ಹಾಕೋದ್ಕಿಂತ 30,000 ಕೊಡೋದ್ಕಿಂತನ ಈ ಹೊಸ್ದಾಗೆ ನಮ್ಮ ರಂಗನಾಥಸ್ವಾಮಿ ದೇವಸ್ಥಾನದ ಹತ್ರ ನೋಡಿರ್ಬೋದು ನೀವು, ಅದರಲ್ಲೇ ಇವು ಬರುತ್ತೆ, ಎಂಥದ್ದು ಸೋಲಾರ್ ಪ್ಲೇಟ್ ಬರುತ್ತೆ, ಬ್ಯಾಟ್ರಿ ಬರುತ್ತೆ, ಮತ್ತು ಲೈಟ್ ಇರುತ್ತೆ. ಪೋಲ್ ಬೇಡ ಅಂತ, ಈ ಪೋಲ್ ಬದಲು ನಾವು RCC ಪೋಲ್ ಏನಿರುತ್ತೆ, RCC ಪೋಲಿಗೆ ಮೌಂಟ್ ಮಾಡ್ಕೊಳೋದು ಅಂತ. ಅವಾಗ ಏನಾಗುತ್ತೆ, ನಮಗೆ 2,000 ರೂಪಾಯಿಗೆ ಅದೊಂದು ಪೀಸ್ ಸಿಗುತ್ತೆ. 2,000 ರೂಪಾಯಿಗೆ ಒಂದು ಪೀಸ್ ಸಿಕ್ಕರೆ ನಮಗೆ ಈಗ ನಮಗೆ ಕೊಟ್ಟಂಥ ಅಮೌಂಟಲ್ಲಿ ಹತ್ತತ್ರನ 53 ಪೀಸ್ ಕೊಡಬೇಕು ಅಂತ ನಾನು ಕೇಳಿದೆ. ಆ ಥರ ಮಾಡೋದಾದರೆ 53 ಪೀಸ್ ಕೊಡಲೇಬೇಕು ಅಂತ ಕೇಳಿದಾಗ ಆಯಿತು, ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತ ಅವ್ರು ಕಾಂಟ್ರಾಕ್ಟ್ರ್ ಹೇಳಿದ್ದಾರೆ. ಅದು ಸೇಮ್ ವ್ಯಾರಂಟಿ, ಅದು ವ್ಯಾರಂಟಿ ಕೊಡ್ತೇವೆ. ಇದು ಬಂದು 30,000 ರೂಪಾಯಿ. ಈಗ ಅದು ಬೇಕಾ ಅಥವಾ ಇದು ಬೇಕಾ? ನಾನು 53 ಯಾಕೆ ಬೇಕು ಅಂತ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮೂರು ದೊಡ್ಡ ಊರಿದೆ, 1/1 ಒಂದು ಕೆರೆಯಲ್ಲಿ ಒಂದು 2 3 ಇರಲಿ, ಎಲ್ಲ ಪೋಲಿಗೂ ಅದನ್ನು ಬರೀ ಬಂದು ನಟ್ಟು ಬೋಲ್ಟ್ ಹಾಕೋದು ಅಷ್ಟೇ, ಸಿಂಪಲ್ಲು. ಅದನ್ನು ಮಾಡ್ಕೊಂಡ್ರೆ ಕತ್ಲಾದಾಗ ಎಲ್ಲ ಕೆರೆಗೂ ಇರುತ್ತೆ ಅಂತ. ಇದಾದರೆ ನಮಗೆ 4 ಸಿಗ್ತವೆ. ಈ ಥರ 4 ಬೇಕಾ ಅಥವಾ 53 ಬೇಕಾ? ನೀವು ಯಾವುದನ್ನು ಹೇಳ್ತೀರೋ ಅದನ್ನು ಪೋಲಿಂಗಿಗೆ ಬಿಡ್ತೀನಿ ನಾನು. ನೀವು ಆ ಪೋಲಿಂಗಲ್ಲಿ 2,000 ರೂಪಾಯಿಂದ ಬೇಕಾ, 30,000 ರೂಪಾಯಿಂದ ಬೇಕಾ? 30,000 ರೂಪಾಯಿಂದಾದರೆ 4, 2,000 ರೂಪಾಯಿಂದಾದರೆ 53,000. ಅದರಲ್ಲಿ ಒಳ್ಳೆ ಕ್ವಾಲಿಟಿದು ಏನಿದು ಅದನ್ನೇ ಕೊಡಬೇಕು ಅಂತ ಹೇಳಿದ್ದೀನಿ. ಅದು ಬೇಕಂತ ಕೇಳ್ತಾ ಇದ್ವಿ. ಆಮೇಲೆ ಫ್ಲಡ್ ಲೈಟ್ ಬಂದು ಈಗ 375 ಏನಿತ್ತು 22ನೇ ಸಾಲಲ್ಲಿ, ಅದು ಕೂಡ ಆಗ್ತಾಯಿದೆ. ಅದ್ರ ಪ್ಲೇಸ್ಮೆಂಟ್ ಬಂದು ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಹೆಬ್ಬಾಗ್ಲು, ಮತ್ತು ಹಳೆ ಪೋಲ್ ಏನಿತ್ತಲ್ಲ, ವೇಸ್ಟ್ ಆಗಿರೋ ಪೋಲ್ನ ಈ ಕಡೆಗೆ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ಅಂತ ಅವರಿಗೆ ಹೇಳಿದ್ದೀವಿ. ಅದು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದಿಷ್ಟು ನಿಮ್ಮ ಮಾಹಿತಿಗೆ. ಓಕೆ, ನೋಡಿ, ಈ ಥರ ಸಪ್ರೇಟ್ ಬೇಕಾ, ಇಲ್ಲ ಅದರಲ್ಲೇ ರಂಗನಾಥಸ್ವಾಮಿ ದೇವಸ್ಥಾನ ಹತ್ರ ಇದೆಯಲ್ಲ ಆ ಥರದ್ರಲ್ಲೇ ಬೇಕಾ? ಇದು 60 ವ್ಯಾಟ್ ಅನಿಸುತ್ತೆ ಬೆಳಕು. ನೋಡಿ, ಅವರು ಇಲ್ಲಿ ಊರೊಳಗೆ ಬಸ್ ಸ್ಟ್ಯಾಂಡಿಗೆ ಮತ್ತು ಆ ಕಡೆ ದೇವಸ್ಥಾನದ ಹತ್ರ ಹಾಕೊಂಡಿದ್ದಾರೆ. ಓಕೆ, ಧನ್ಯವಾದಗಳು. ಯಾವ್ದಕ್ಕೂ ಪೋಲಿಂಗಲ್ಲಿ ಬಿಡ್ತೀವಿ, ಕಮೆಂಟ್ ಮಾಡಿ. सर, ये 6 विंडो सोलर स्ट्रीट लाइट है, ऑल इन वन. इसी के अंदर आपको लाइट मिलेगी, ठीक है. और इसके बैक साइड में पूरा पैनल लगा हुआ है और बैटरी इसके अंदर इंक्लूडिंग रहती है. ओके, एक बार बस आपको यहाँ से ऑन करना, बस. उसके बाद में जैसे ही ये देखिए, जैसे ही पैनल पे उजाला आता है ना, ऑटोमेटिक लाइट बंद हो जाती है और शाम को अपने आप चालू हो जाएगी. ब्राइटनेस भी काफ़ी अच्छा रहता है इसका. ये अभी चालू हो गई आपकी लाइट. इसमें सेंसर भी लगा आएगा साथ में, आप ब्राइटनेस कम ज़्यादा भी कर सकते हो उसके अंदर. उजाले में जैसे ही ये आपका बंद हो गया और जैसे ही अंधेरा होता है लाइट चालू हो गई. ओके.